ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972865828. ಲೋಕಸಭಾ ಚುನಾವಣೆಯ ಮತಯಾಚನೆಗಾಗಿ ಹಾಗೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಮಾಡಿರುವ ಜನಪರ ಯೋಜನೆ ಹಾಗೂ ಶಾಸಕರಾದ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರುವ 100 ಕೋಟಿ ಯೋಜನೆಯ ಅಭಿವೃದ್ಧಿಯನ್ನ ಜನರ ಮುಂದಿಟ್ಟು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಕೃಷ್ಣ ಬೈರೇಗೌಡರಿಗೆ ಮತಯಾಚನೆ ಮಾಡಲು ಬೃಹತ್ ಕಾರ್ಯಕರ್ತರ ಸಭೆಯನ್ನ ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಶಾಸಕರಾದ ಗೋಪಾಲಯ್ಯ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮೈತ್ರಿ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಹಾಗೂ ಶಾಸಕರಾದ ಗೋಪಾಲಯ್ಯ ಹಾಗೂ ಎಲ್ಲ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕರ್ತರ ಸಮಾವೇಶಕ್ಕೆ ಸಾವಿರಾರು ಜನರು ಆಗಮಿಸಿದ್ರು. ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರೇ ತಮ್ಮ ಪಕ್ಷದ ಬಾವುಟಗಳನ್ನ ಹಿಡಿದು ತಮ್ಮ ಬೆಂಬಲವನ್ನ ಸೂಚಿಸುತ್ತಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಗೋಪಾಲಯ್ಯ ತಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ವಿವರಿಸಿ ಈ ಬಾರಿ ತಮ್ಮ ಮೈತ್ರಿ ಅಭ್ಯರ್ಥಿಗೆ ಮತ ನೀಡಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ರು. ಸುಮಾರು 1,000ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಮತ್ತು ಸಹಕಾರ ಸಚಿವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಾಗ ಅದು ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಮಾಡೋಣ ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಮಾಡಿ ಆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅನುಕೂಲ ಆಗಬೇಕು. ಇವತ್ತು ಏನು ಅವರು ಬಡ್ಡಿಗೆ ತಗೊಂಡು ನೊಂದಿ ಬೆಂದಿ ವ್ಯಾಪಾರ ಮಾಡ್ತಾ 8%, 9%, 10% ಕೊಡ್ತಕ್ಕಂಥ ಆ ಫುಟ್ಪಾತ್ ವ್ಯಾಪಾರಿಗಳಿಗೆ ಇದ್ದಾರೆ. ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇದನ್ನ ಕೊಟ್ಟಿರಲಿಲ್ಲ. ಅದು ಕೊಟ್ಟಿರ್ತಕ್ಕಂಥದ್ದು ಮೈತ್ರಿ ಸರ್ಕಾರದಲ್ಲಿ, ಅದು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನನ್ನನ್ನು 5 ವರ್ಷ ನಾನು ಗೆದ್ದಾದ್ಮೇಲೆ ನನ್ನನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ, ಅದಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ ಅನೇಕ ಜನ ಶಾಸಕರು ಬಂದೋಗಿದ್ರು. ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದನ್ನ ತಾವೆಲ್ಲ ಗಮನಿಸಿದ್ರಿ. 2013 ಆದಮೇಲೆ ಗೋಪಾಲಯ್ಯ ಈ ರೀತಿ ಕೆಲಸ ಮಾಡ್ತಾನೆ, ಓಡಾಡ್ತಾನೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಉದಾಹರಣೆ ಋಷಭಾವತಿ ನಗರ. ಇವತ್ತಿಲ್ಲಿರ್ತಕ್ಕಂಥ ಯಾರನ್ನೇ ಕರ್ಕೊಂಡೋಗಿ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಪುಣ್ಯಾತ್ಮರು ಓಟ್ ಹಾಕ್ತಾರೆ. ನಾನು ನಮ್ಮ ಪಕ್ಷದಿಂದ, ನಮ್ಮ ನಾಯಕರ ಆಶೀರ್ವಾದದಿಂದ ಗೆದ್ದಾದ್ಮೇಲೆ ಯಾರು ಮನೆಗಳನ್ನು ಕಟ್ತಾರೆ ಅವ್ರಿಗೆ ತೊಂದರೆ ಆಗ್ಬಿಡ್ದು, ನಿಮಗೆ ಪ್ಲಾನ್ಗಳು ಬೇಕಾ, ನೇರವಾಗಿ ನಮ್ಮನ್ನು ಕೌನ್ಸಿಲರ್ನ ಭೇಟಿ ಮಾಡಿ 1 ದಿನದಿಂದ 3 ದಿನದೊಳಗಡೆ ಆ ಪ್ಲಾನ್ಗಳನ್ನ ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರಕ್ಕೆ ಕಟ್ಟಬೇಕಾದ ಹಣವನ್ನು ಕಟ್ಟಿದ್ರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು 5 ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ. ಸಾವಿರಾರು ಜನಕ್ಕೆ ವೃದ್ಧಾಪ್ಯ ವೇತನವನ್ನು ಅಂಗವಿಕಲರಿಗೆ ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನವನ್ನು ಕೊಡ್ತಕ್ಕಂಥದ್ದನ್ನ 100-200 ಜನಕ್ಕೆಲ್ಲ ಒಂದೊಂದು ಸಲ ಕಾರ್ಯಕ್ರಮ ಮಾಡಿದ್ರೆ 500 ಜನ, 1000 ಜನ, 1,500 ಜನಕ್ಕೆ 7 ವಾರ್ಡ್ಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಬಹುಶಃ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಇವತ್ತು ಈ ಪಾರ್ಕ್ಗಳು ಈ ಕ್ಷೇತ್ರದಲ್ಲಿ ಬಹಳ ಉನ್ನತೀಕರಣ ಮಾಡಿ ಬಹುಶಃ ಇಡೀ ಬೆಂಗಳೂರಿಗೆ ಮಾದರಿ ಆಗ್ತಕ್ಕಂಥ ಅನೇಕ ಪಾರ್ಕ್ಗಳನ್ನು ಮಾಡಿದ್ದೇವೆ. ಉದಾಹರಣೆ ಪೈಪ್ಲೈನ್ ಪಾರ್ಕು, ವಿವೇಕಾನಂದ ಪಾರ್ಕು, ಸರ್ಕ್ಯುಲರ್ ಪಾರ್ಕು, ಉದಯ್ ಕುಮಾರ್ ಪಾರ್ಕು, ಕುವೆಂಪು ಪಾರ್ಕು, BHEL ಪಾರ್ಕು, ಅನೇಕ ಪಾರ್ಕ್ಗಳು, ಕೆಂಪೇಗೌಡ ಪಾರ್ಕು, ಅನೇಕ ಪಾರ್ಕ್ಗಳಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬೆಳಗಿನ ವಾಯುವರಕ್ಕೆ ಬರ್ತಕ್ಕಂಥ ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಇದಕ್ಕೆ ಯಾವ ರೀತಿ ಬೇಕು ಅದನ್ನು ಮಾಡ್ಕೊಂಬಂದಿದ್ದೇವೆ. ಇಂದಿನ ಸರ್ಕಾರದಲ್ಲಿ ನನಗೆ ಸಾಕಷ್ಟು ಅನುದಾನ ಬಂತು. ಇವತ್ತಿನ ಮೈತ್ರಿ ಸರ್ಕಾರದಲ್ಲಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ನಾನು ಏನು ಅನುದಾನವನ್ನು ಕೇಳಿದ್ದೆ, ಸುಮಾರು 400 ಕೋಟಿ ಅನುದಾನವನ್ನು ಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಅಂದ್ಬಿಟ್ಟು ಕೇಳಿದ್ದೆ. ಆ 400 ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಚುನಾವಣೆ ಕಳೆದ ತಕ್ಷಣ ಅವನ್ನ ಟೆಂಡರ್ ಕರೆದಿ
ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. 400 ಕೋಟಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿಯ ಕನಸನ್ನ ಹೊತ್ತಿರುವ ನಾನು ಕೆಲವು ತಿಂಗಳಲ್ಲಿ ಇನ್ನೂ ಹೆಚ್ಚು ಜನರ ಸೇವೆಯನ್ನ ಮಾಡುತ್ತೇನೆಂದ್ರು. ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಪಥದತ್ತ ಈ ಸರ್ಕಾರ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದು ಒಂದರಿಂದ ನಾನು ತೃಪ್ತನಾಗಿದ್ದೇನೆ ಅಂತಕ್ಕಂಥ ಭಾವನೆ ನನ್ನಲ್ಲಿ ಇಲ್ಲ. ನನ್ನ ರೈತ ನೆಮ್ಮದಿಯಿಂದ ಇವತ್ತು ಅವನು ಬೆಳೆಯತಕ್ಕಂಥ ಬೆಳೆ ಕೃಷಿಯ ಪದ್ಧತಿಗಳಲ್ಲಿ ಬದಲಾವಣೆಯನ್ನು ತಂದು ಆರ್ಥಿಕವಾಗಿ ನನ್ನ ರೈತ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ತರಲಿಕ್ಕೆ ಹಲವಾರು ಯೋಜನೆಗಳಿಗೆ ಈಗಾಗಲೇ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ರಾತ್ರಿಯಲ್ಲಿ ಇದೆಲ್ಲವನ್ನು ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ತೆಗೆದುಕೊಂಡಿರ್ತಕ್ಕಂಥ ಈ ಸರ್ಕಾರದ ಹಲವಾರು ಯೋಜನೆಗಳು ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ಒಂದು 6-7 ತಿಂಗಳು ನನಗೆ ಅವಕಾಶ ದೊರಕಿದರೆ ನಾನು ಮಾಡ್ತಾ ಇರ್ತಕ್ಕಂಥ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳ ಹೆಸರಿನಲ್ಲಿ ಈ ಕುಮಾರಸ್ವಾಮಿಯನ್ನು ಹಲವಾರು ಕುಟುಂಬಗಳು ನಿಮ್ಮ ಕುಟುಂಬದ ಒಬ್ಬ ಮಗನೋ ತಮ್ಮನೋ ಅಣ್ಣನೋ ಅಂತಕ್ಕಂಥ ಭಾವನೆಯಿಂದ ನನ್ನನ್ನು ನೋಡ್ತೀರಿ. ಇಡೀ ರಾಜ್ಯದಲ್ಲಿ ಇಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕಾಣಲಿಲ್ಲ ಅಂತಕ್ಕಂಥ ದಾಖಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನನ್ನ ಜೀವನದ ಗುರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ಲಿಕ್ಕೆ ಹೋಗಬೇಡಿ. ಪಾಪ BJPಯ ನಾಯಕರುಗಳು ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಯಾತಕ್ಕೆ? ನರೇಂದ್ರ ಮೋದಿ ಮುಖದಲ್ಲಿ ಆ ಶೈನಿಂಗ್ ಕಾಣ್ತದಲ್ಲ, ಬೆಳಗ್ಗೆ ಎದ್ದು ಮನೆಯಿಂದ ಹೊರಡಬೇಕಾದ್ರೆ ಇದೆಂಥದೋ ವ್ಯಾಕ್ಸು ಗೀಕ್ಸು ಹಾಕ್ಕೊಂಡು ಆ ಮೇಕಪ್ ಮಾಡ್ತಕ್ಕಂಥದ್ದು ಒಂದು ಟೀಮ್ ಇದೆ. ಅಲ್ಲಿ ಡ್ರೆಸ್ ಹೆಂಗೆ ಹಾಕಬೇಕು ಅಂತಕ್ಕಂಥ ಕೋಡ್ನ ಹೇಳ್ಕೊಡ್ತಕ್ಕಂಥ ಟೀಮು ಇಟ್ಕೊಂಡಿದ್ದಾರೆ. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮುಖ ತೊಳೆದು ಹೊರಟ್ರೆ ನಾಳೆ ಬೆಳಗ್ಗೆವರೆಗೆ ಬೆಳಗ್ಗೆ ಹಾಕಿ ಶರ್ಟು ನಾಳೆ ಬೆಳಗ್ಗೆನೇ ತೆಗೆಯೋದು. ಇದರಲ್ಲಿ ನಾವು ಬಂದಿರತಕ್ಕಂಥವ್ರು. ಅದರಿಂದ ನಾವು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ. ನಾವು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ಬಿಟ್ರಪ್ಪ ಅಂತಾರೆ. ನಾವು ನಿಮ್ಮನ್ನು ಕೇಳೋದು ನಮ್ಮ ಮುಖ ನೋಡಿ ಓಟ್ ಹಾಕೋದಲ್ಲ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮಲ್ಲಿರ್ತಕ್ಕಂಥ ತಾಯಿ ಹೃದಯದ ಭಾವನೆಯಲ್ಲಿ ಯಾರಾದರೂ ನನ್ನ ಒಂದು ಕಚೇರಿಗೆ ಬರ್ತಕ್ಕಂಥ ಈ ನಾಡಿನ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಹಲವಾರು ಕುಟುಂಬದ ನನ್ನ ಸಹೋದರಿಯರು, ಹಲವಾರು ಕುಟುಂಬದ ನನ್ನ ತಾಯಂದಿರು, ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ನನ್ನ ಮುಂದೆ ಏನು ಬರುತ್ತೀರಿ? ಸ್ಥಳದಲ್ಲಿ ನಾನು ಪರಿಹಾರ ಮಾಡಿ ಇವತ್ತು ಅದು ಏನು ನಿಮ್ಮ ತೊಂದರೆಗಳಿದೆ ಪರಿಹಾರ ಕೊಟ್ಟು ಕಳಿಸ್ತಕ್ಕಂಥ ನನ್ನ ನಡವಳಿಕೆ ಏನಿದೆ ಅದನ್ನು ನೋಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಕೊಡಿ ಅಂತ ನಿಮ್ಮನ್ನು ಕೇಳಲಿಕ್ಕೆ ಬಂದಿದ್ದೇನೆ. ನನ್ನ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳೋದಿಲ್ಲ. ನಮ್ಮ ದುಡಿಮೆ ನೋಡಿ ನೀವು ಓಟ್ ಹಾಕಿ. ನೀವು ಮೈತ್ರಿ ಅಭ್ಯರ್ಥಿಯಾದ ಕೃಷ್ಣ ಬೈರೇಗೌಡ ಮಾತನಾಡಿ, ಹಲವು ಸಮಸ್ಯೆಗಳನ್ನ ಜನರ ಮುಂದಿಟ್ಟು ಈ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಸಾರ್ವಜನಿಕ ಜೀವನದಲ್ಲಿ ಜನಗಳ ಜೊತೆಗೆ ಜನಗಳ ನಡುವೆ ನಾವು ಸೇರಿ ಬೆಳೆಯಬೇಕು ಅನ್ನೋ ರೀತಿಯನ್ನ ನಾನು ಪಾಲಿಸಿಕೊಂಡು ಬಂದಿದ್ದೇನೆ ಇಲ್ಲಿವರೆಗೆ. ಹಾಗಾಗಿ ನಾನು ಅದರ ಆಧಾರದ ಮೇಲೆ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ ಭಾಗದ ಜನ ಪರಿಚಯ ಇದ್ದಾರೆ, ಸಮಸ್ಯೆಗಳು ಗೊತ್ತಿದೆ, ಸಿಕ್ಕ ಅವಕಾಶದಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ. ಅದರ ಆಧಾರದ ಮೇಲೆ ತಮಗೆ ಮನವಿಯನ್ನ ಮಾಡ್ತೇನೆ. ನಿಮ್ಮ ಪ್ರತಿನಿಧಿಯಾಗಿ, ಬೆಂಗಳೂರಿನ ಪ್ರತಿನಿಧಿಯಾಗಿ, ಕರ್ನಾಟಕದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕರ್ತರ ಸಮಾವೇಶದ ಬಗ್ಗೆ ಹಾಗೂ ಚುನಾವಣೆಯ ಬಗ್ಗೆ ಸ್ಥಳೀಯ ಜೆಡಿಎಸ್ ಮುಖಂಡರಾದ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್ ಹಾಗೂ ಶ್ರೀನಿವಾಸ್ ಅವರು ತಮ್ಮ ಅಭಿಪ್ರಾಯಗಳನ್ನು ಲೋಕಸಭೆಗೆ ನಮ್ಮ ಅಭ್ಯರ್ಥಿಯಾಗಿ ಕೃಷ್ಣ ಬೈರೇಗೌಡರು ನಿಂತಿದ್ದಾರೆ. ಮೈತ್ರಿ ಪಕ್ಷವಾಗಿ ಒಮ್ಮತದಿಂದ ಏನು ಕಾಂಗ್ರೆಸ್ಸು JDS ಎರಡು ಒಟ್ಟಿಗೆ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ನನ್ನ ನಾಯಕರು ಆದಂಥ ಕೃಷ್ಣ ಬೈರೇಗೌಡರನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಈ ಭಾಗದಲ್ಲಿ ಇವತ್ತು ಏನು ಕುರುಬಳ್ಳಿ ಸರ್ಕಲ್ ಇದೆ, ಅಲ್ಲಿ ಆ ಭಾಗದಲ್ಲಿ ನನ್ನ ನೆಚ್ಚಿನ ಮುಖ್ಯಮಂತ್ರಿ ಹಾಗೂ ನನ್ನ ಜನಪ್ರಿಯ ಶಾಸಕರು ಗೋಪಾಲ ಅವರ ನೇತೃತ್ವದಲ್ಲಿ ಒಂದು ಬಹಿರಂಗ ಸಭೆ ನಡೀತು. ಒಂದು ಅತ್ಯುತ್ತಮವಾಗಿ ಒಂದು ಸಭೆ ನಡೀಬೇಕಾದ್ರೆ ಒಂದು ಮಳೆಯ ನೀತಿ ಇವತ್ತು ಶುಭ ಸೂಚನೆಯನ್ನು ಕೊಟ್ಟು ಮಳೆರಾಯ ಬಂದ. ತುಂಬ ಸಂತೋಷ. ಇಲ್ಲಿ ನಾವು ಈ ಬಾರಿ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿ
ಒಮ್ಮತ್ತಿಂದ ಇವತ್ತೇನು JDS ಕಾಂಗ್ರೆಸ್ ಪಕ್ಷ ನಿಂತಿದ್ದೀವಿ. ಎಲ್ಲ ನನ್ನ ಪಕ್ಷದ ಬಂಧುಗಳು, ಪಕ್ಷದ ಮುಖಂಡರ ಸೇರಿ ಇವತ್ತು ಪಣತೊಟ್ಟಿ ಬೆಳಿಗ್ಗೆಯಿಂದ ಡೈಲಿ ಕ್ಯಾನ್ವಸನ್ನು ಮಾಡಿ ಮನೆ ಮನೆ ಪ್ರಚಾರವನ್ನು ತಗೊಂಡು ನಾವೆಲ್ಲ ಹೋಗ್ತಾಯಿದ್ದೀವಿ. ಜನದ ಹತ್ರ ಕೇಳ್ತಾಯಿದ್ದೀವಿ, ಇಂಥ ಮೋದಿ ಬೇಕಾ? ದೇಶ ದ್ರೋಹ ಮಾಡಿಕೊಂಡು ಜನಕ್ಕೆ ಸುಳ್ಳು ಹೇಳ್ಕೊಂಡು ಮಕ್ಕಳ ಹಾಕ್ಕೊಂಡು ಇವತ್ತು ಡ್ರಾ ಮಾಡೋರು ಬೇಕಾ? ಜನ ಓಟ್ ಕೇಳ್ತಾರೆ, ಯಾರನ್ನ ಕೇಳ್ತಾರೆ? ಸದಾನಂದಗೌಡ ನಿಂತಿರೋದಿಲ್ಲಿ, ಸದಾನಂದಗೌಡನ ಹೆಸರು ಹೇಳ್ತಾರೋ, ಮೋದಿ ಹೆಸರು ಹೇಳ್ತಾರೋ? ಇಲ್ಲಿ ಅಭ್ಯರ್ಥಿ ಹೆಸರು ಅಂತ ಜನಕ್ಕೆ ಗೊತ್ತಿಲ್ಲ. ಹಂಗಾರೆ ಏನಾದ್ರು ಫೋಟೋದಲ್ಲಿ ಏನಾದ್ರೂ ಮತಯಂತ್ರದಲ್ಲಿ ಮೋದಿ ಫೋಟೋ ಬರ್ತದ? ಇಲ್ಲ, ಅವನು ಸದಾನಂದಗೌಡದು ಬರೋದು. ಇವತ್ತು ಜನ ತಿಳ್ಕೊಂಡಿದ್ದಾರೆ. 5 ವರ್ಷದಲ್ಲಿ ಇವತ್ತೇನು ಮೋದಿ ಸರ್ಕಾರ ಇತ್ತಲ್ಲ, ಈ ಸದಾನಂದಗೌಡರು ಸರ್ಕಾರದ ಸಚಿವರಾಗಿದ್ದಾರೆ, ರೈಲ್ವೆ ಮಿನಿಸ್ಟರ್ ಆಗಿದ್ದರು. ನಾವು ತಿಳ್ಕೊಂಡ್ರೆ ಇವತ್ತು ರೈಲ್ವೆ ಮಿನಿಸ್ಟರ್ ಕಿತ್ತೆಸಿದ್ರು, ಸರಿ ಇಲ್ಲ ಅಂತ ಲೆಕ್ಕ ಸಂಶೋಧನೆ ಕೊಟ್ಟರು. ಒಂದು ಡಮ್ಮಿ ಪೀಸ್ ಆಗಿ ಇಕ್ಕಿದ್ದಾರೆ ಅವನ್ನ. ಇಷ್ಟು ಅಧಿಕಾರ ತಗೊಂಡು ನಮ್ಮ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಒಬ್ಬ MP ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಏನಾದ್ರು ಒಂದು ಕಿಂಚಿತ್ತು ಕೆಲಸ ಏನು ಮಾಡಿದಾರ? ಎಲ್ಲೂ ಏನೂ ಬಂದಿಲ್ಲ. ಜನಕ್ಕೆ ಯಾರು ಗೊತ್ತಿಲ್ಲ. ಇವತ್ತು ಉಡುಪಿಯಿಂದ ಬಂದು ಇವತ್ತು ನಿಂತು ಈ ರಾಜ್ಯದ ಮುಖ್ಯಮಂತ್ರಿ ನಿಜ ನಿಂತ್ಕೊಳ್ಳೋದು ನಿಜ. ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಜನರ ಹತ್ರ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಬಂದು ಓಟ್ ಕೇಳ್ತಾರೆ ಇವ್ರು ಬಂದು. ಅವ್ರಿಗೆ ಕೇಳೋಕ್ಕೆ ನಾಚಿಕೆ ಇದೆ. ನಾನು ನೋಡ್ತಾಯಿದ್ದೀನಿ, TV ನೋಡ್ತಾಯಿದ್ದೀನಿ, ಜನರ ಹತ್ರ ನಾನು ಮಾತಾಡಿದ್ದೀನಿ, ಮಾಧ್ಯಮದಲ್ಲಿ ಮಾತಾಡೋಕ್ಕೆ ಅವ್ರು ತುಂಬ ನಾಚಿಕೆ ಆಗಿದೆ. ಜನರ ಹತ್ರ ಮಾತಾಡೋಕ್ಕೆ ನಾಚಿಕೆ ಆಗಿದೆ. ಅವರು ಏನು ಕೆಲಸ ಮಾಡಿದ್ರು, ಜನರ ಹತ್ರ ಹೋಗ್ತಾಯಿಲ್ಲ ಅವರು. ಸುಮ್ಮನೆ ಯಾರೋ ಕೊಂಡುಡ್ರು 4 ಜನ ಇಕ್ಕೊಂಬಿಟ್ಟು ಮೋದಿ 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 ಅನ್ನೋದಲ್ಲ. ಇದು ಕೆಲಸ 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 ಅಂತ ಹೇಳ್ಬೇಕು. ಏನು ಕೆಲಸ ಮಾಡೋರು ಇವರು? ಆ ಕೆಲಸ ಸಾಧನೆ ನೋಡಿದ್ರೆ ಶೂನ್ಯ. ಅದು ಅವರಿಂದ ಏನು ಅಭ್ಯರ್ಥಿಯಿಂದ ₹1 ಕೆಲಸ ನಡೆದಿಲ್ಲ. ಇಲ್ಲಿ ನಮ್ಮ ಇವತ್ತು ಶಾಸಕರಾಗಿದ್ದಾರೆ, ಕೃಷ್ಣ ಬೈರೇಗೌಡರು ಮಂತ್ರಿ ಆಗಿದ್ದಾರೆ. 5 ಬಾರಿ ನಮ್ಮ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಸರ್ ಗೆದ್ದಿದ್ದಾರೆ. ಅವ್ರ ತಂದೆ ಆದಂಥ ನಡೆದಂಥ ದಾರಿ, ಅವ್ರ ತಂದೆ ಮಿನಿಸ್ಟರ್ ಆಗಿದ್ದರು ಬೈರೇಗೌಡರು. ಅದಂಥ ಮಗ ಅದೇ ದಾರಿಲಿ ಬಂದು ಒಳ್ಳೆತನ ತಗೊಂಡು 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ, ಒಳ್ಳೆ ಕೆಲಸನೂ ಮಾಡ್ಕೊಂಡಿದ್ದಾರೆ. ಅಂಥ ವ್ಯಕ್ತಿನ ನನ್ನ ಈ ನೆಚ್ಚಿನ ಮಣ್ಣಿನ ಮಗ ದೇವೇಗೌಡರು ತಾವೇನು ಇರಬೇಕು ಅಂತ ಯೋಚನೆ ಮಾಡಿದರು. ಒತ್ತಡದಿಂದ ತುಮಕೂರಿಗೆ ಹೋದರು. ಅದಾದ ನಂತರ ನನ್ನ ಗೋಪಾಲಯ್ಯ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಗೋಪಾಲಯ್ಯ ಬೇಡ ಅಂತ ಹೇಳಿದ್ರು. ಆದರೆ ಇವತ್ತು ಮುಂಚೂಣಿಯಾಗಿ ಅವ್ರನ್ನೇ ಗುರುತಿಸೋದಂಥ ವ್ಯಕ್ತಿ ನನ್ನ ದೇವೇಗೌಡರು, ಕುಮಾರಸ್ವಾಮಿ, ಗೋಪಾಲಯ್ಯ. ಇಲ್ಲಿ ಭಾಗದಲ್ಲಿ 5 ಜನ ಶಾಸಕರಾಗಿ ಕಾಂಗ್ರೆಸ್ನವರಿದ್ದಾರೆ, 2 JDSನಿಂದ ಗೆದ್ದಿದ್ದಾರೆ, ಒಂದೇ ಒಂದು BJP ಇರೋದಿಲ್ಲಿ. ಈ ಬಳಗ ಚೆನ್ನಾಗಿದೆ ನಮಗೆ. ಈ ಭಾಗದ ಉತ್ತರ ಲೋಕಸಭೆಗೆ ಗೆಲ್ತೀವಿ, ಗೆದ್ದು ಕೆಲಸ ಮಾಡಿಸ್ತೀವಿ ಅವ್ರ ಕೈಲಿ. ಇನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಶಾಸಕರು ಇವತ್ತು ಹೇಳ್ದಂಗೆ ನಮ್ಮ ನಾಯಕರು, ನಮ್ಮ ಏನು ಯುವಕ ಮಿತ್ರರಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ನಾವು ಯಾವುದೂ ಗಣನೆಗೆ ಕಾಣ್ತಾ ಇಲ್ಲ. ನಮ್ಮದೇ ಆದ ದಾರಿ ನಮಗೆ ಹೇಳ್ಕೊಡೋಂಥ ಬುದ್ಧಿವಂತಿಕೆಯಿಂದ ನಾವಾಗಿ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320800. ಬೆಳಗೆರೆ ಅಸೋಸಿಯೇಟ್, ಬೆಂಗಳೂರಿನ ನಂಬರ್ 1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9880252229. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ. ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972865828. ಅನಿಕೇತನ ಕನ್ನಡ ದಳ, ಮಾಯಣ್ಣ ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು. ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ. ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು, ಅನಿಕೇತನ ಕನ್ನಡ ದಳ. ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ, ಅನಿಕೇತನ ಕನ್ನಡ ದಳ. ಬೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು.